ಇಡೀ ಕರ್ನಾಟಕದ ಎಲ್ಲ ರೈತರಿಗೆ ರಾಜ್ಯದ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಭರ್ಜರಿ ಗುಡ್ ನ್ಯೂಸ್. ಯಾವೆಲ್ಲ ರೈತರ ಜಮೀನುಗಳ ಸರ್ವೆ ಹಾಗೂ ಆರ್ಟಿಸಿಯಲ್ಲಿ ಇರುವ ಸಮಸ್ಯೆಗಳ ನಿವಾರಣೆಗಾಗಿ ಹೊಸ ಯೋಜನೆ ಜಾರಿ. ಯಾವೆಲ್ಲ ರೈತರ ಸರ್ವೆ ನಂಬರ್ಗಳಲ್ಲಿ ಜಮೀನು ಸರ್ವೆ ಸಮಸ್ಯೆ ಹಾಗೂ ಪಹಣಿಯಲ್ಲಿರುವ ಸಮಸ್ಯೆಗಳನ್ನು ಪರಿಹರಿಸಲು ಕರ್ನಾಟಕ ರಾಜ್ಯ ಸರ್ಕಾರವು ಹೊಸ ಯೋಜನೆ ಜಾರಿಗೊಳಿಸಲಾಗಿತ್ತು. ಈ ಯೋಜನೆಯ ಅಡಿಯಲ್ಲಿ ಎಲ್ಲ ರೈತರ ಜಮೀನುಗಳ ಸರ್ವೆ ಸಮಸ್ಯೆ ಹಾಗೂ ಆರ್ಟಿಸಿ ಸಮಸ್ಯೆ ನಿವಾರಣೆಗೆ ಹೊಸ ಯೋಜನೆ ಘೋಷಿಸಲಾಗಿದೆ. ರೈತರು ತಮ್ಮ ಜಮೀನುಗಳನ್ನು ಅಳತೆ ಮಾಡಿಕೊಳ್ಳಲು ಜಮೀನು ಸರ್ವೆಗೆ ಹಾಕಿರುತ್ತಾರೆ. ಆದರೆ ಅಕ್ಕಪಕ್ಕದವರ ಜಮೀನಿನವರು ಅದನ್ನು ತಡೆಯುತ್ತಾರೆ ಅಥವಾ ಅಳತೆ ಮಾಡಲು ಅಥವಾ ಸರ್ವೆ ಮಾಡಲು ಬಿಟ್ಟುಕೊಡುವುದಿಲ್ಲ. ಹಾಗೂ ತಮ್ಮ ಜಮೀನಿನ ಪಹಣಿಯಲ್ಲಿ ತಂದೆ ಅಥವಾ ತಾತ ಅಥವಾ ಮುತ್ತಾತ ಹೀಗೆ ಪೂರ್ವಜರ ಹೆಸರು ಇರುವುದರಿಂದ ರೈತರ ಜಮೀನಿನ ಪಹಣಿಯಲ್ಲಿ ಪ್ರಸ್ತುತ ಉಳುಮೆ ಮಾಡುತ್ತಿರುವ ರೈತರ ಹೆಸರು ಇರಲ್ಲ. ಹಾಗೂ ಇನ್ನು ಕೆಲವೊಂದಿಷ್ಟು ರೈತರು ತಮ್ಮ ಜಮೀನು ಕೇವಲ ಬಿತ್ತನೆ ಮಾಡಿ ಉಳುಮೆ ಮಾಡಿ ಕೃಷಿ ಚಟುವಟಿಕೆಗಳನ್ನು ಮಾತ್ರ ಮಾಡುತ್ತಿರುತ್ತಾರೆ. ಆದರೆ ತಮ್ಮ ಜಮೀನಿನ ಪಹಣಿಯು ದೊಡ್ಡಪ್ಪ ಅಥವಾ ಮಾವ ಅಥವಾ ಅತ್ತಿಗೆ ಹೀಗೆ ಬೇರೆಯವರ ಹೆಸರಿನಲ್ಲಿಯೇ ಉಳಿದುಕೊಂಡಿರುತ್ತದೆ. ಇದು ಸಂಬಂಧಗಳಲ್ಲಿ ಇರುವ ವಂಶಸ್ಥರಲ್ಲಿ ಹೆಸರು ಉಳಿದುಕೊಂಡಿರುತ್ತದೆ. ಆದರೆ ಕೆಲವೊಂದು ಕಡೆ ತಾತ ಅಥವಾ ಮುತ್ತಾತ ಹಣ ಕೊಟ್ಟು ಖರೀದಿ ಮಾಡಿದ್ದು ಆ ಜಮೀನಿನ ಪಹಣಿಯು ನಮ್ಮ ತಾತ ಅಥವಾ ಮುತ್ತಾತ ತನ್ನ ಹೆಸರಿಗೆ ಮಾಡಿಕೊಳ್ಳದೆ ಹಾಗೆ ಬಿಟ್ಟಿದ್ದು. ಕೇವಲ ಅಂದಿನಿಂದ ಇವತ್ತಿನವರೆಗೂ ಜಮೀನು ಉಳುಮೆ ಮಾಡುತ್ತಾ ಕೃಷಿ ಚಟುವಟಿಕೆಗಳನ್ನು ಮಾಡುತ್ತಾ ಬರುತ್ತಿದ್ದು. ನಮ್ಮ ಹೆಸರಿಗೆ ನಾವು ನಮ್ಮ ಜಮೀನು ಮಾಡಿಕೊಳ್ಳಲು ಬಯಸುತ್ತಿದ್ರೆ ಈಗಿರುವ ಅವರ ವಂಶಸ್ಥರು ಎಂದರೆ ಮಕ್ಕಳು ಅಥವಾ ಮೊಮ್ಮಕ್ಕಳು ಸಹಿ ಕೊಡಲು ಒಪ್ಪುತ್ತಿರಲಿಲ್ಲ. ಅದರಲ್ಲೂ ಈಗ ಪ್ರಸ್ತುತ ಕೃಷಿ ಚಟುವಟಿಕೆಗಳನ್ನು ಮಾಡುತ್ತಿರುವ ರೈತರ ಪೂರ್ವಜರು ಹಣ ಕೊಟ್ಟು ಜಮೀನು ಖರೀದಿ ಮಾಡಿರುತ್ತಾರೆ. ಆದರೆ ಅವರ ಹೆಸರಿಗೆ ಜಮೀನಿನ ಪಹಣಿ ಅಂದರೆ ಆರ್ಟಿಸಿ ವರ್ಗಾವಣೆ ಮಾಡಿಕೊಂಡಿರುವುದಿಲ್ಲ. ಯಾಕೆ ಅಂದರೆ ಅಂದಿನ ಕಾಲದಲ್ಲಿ ಅಷ್ಟೊಂದು ವಿಶ್ವಾಸ ಹಾಗೂ ನಂಬಿಕೆ ಇತ್ತು. ಆದರೆ ಇತ್ತೀಚೆಗೆ ಅವರ ಮುಂದಿನ ಪೀಳಿಗೆಯ ಮಕ್ಕಳು ಅಥವಾ ಮೊಮ್ಮಕ್ಕಳು ನೀವು ಕೇವಲ ಬಿತ್ತನೆ ಮಾಡಿ ಹೋಗುತ್ತಿದ್ದೀರಿ, ನಮ್ಮ ತಾತನ ಜಮೀನು ಉಳುಮೆ ಮಾಡಿ ಅದನ್ನು ಭೋಗಿಸುತ್ತಿದ್ದೀರಿ ಎಂದು ಪೊಲೀಸ್ ಠಾಣೆ ಮೆಟ್ಟಿಲು ಹಾಗೂ ಕೋರ್ಟು ಕೇಸು ಅಂತ ಅಲೆದಾಡಿ ತಮ್ಮ ಜಮೀನು ತಾತ ಮಾರಾಟ ಮಾಡಿದ್ದರೂ ಕೂಡ ಮತ್ತೆ ಮುಂದೆ ಮಕ್ಕಳು ಮೊಮ್ಮಕ್ಕಳು ಅದನ್ನು ಮರಳಿ ಪಡೆಯುತ್ತಿದ್ದಾರೆ. ಇಂತಹ ಸಮಸ್ಯೆಗಳು ಕೂಡ ರಾಜ್ಯದಲ್ಲಿ ಹೆಚ್ಚಾಗಿ ಉಳಿದುಕೊಂಡಿವೆ. ಇದರ ಜೊತೆಗೆ ಸರ್ಕಾರವು ಕೆಲವು ಬಡವರಿಗೆ ಸರ್ಕಾರಿ ಜಮೀನು ವಿತರಣೆ ಮಾಡಿದ್ದು ಆ ಜಮೀನುಗಳಲ್ಲಿಯೂ ಕೂಡ ಅಂದರೆ ಆರ್ಟಿಸಿಯಲ್ಲಿಯೂ ಕೂಡ ಪೂರ್ವಜರ ಹೆಸರು ಅಥವಾ ಅಣ್ಣ, ದೊಡ್ಡಪ್ಪ, ಅಜ್ಜ, ಅಜ್ಜಿ ಹೀಗೆ ವಂಶಸ್ಥರ ಹೆಸರಿನಲ್ಲಿ ಸರ್ಕಾರ ನೀಡಿರುವ ದಾನಪತ್ರದ ಮೂಲಕ ಇರುವ ಸರ್ಕಾರಿ ಜಮೀನು ಈಗ ಪ್ರಸ್ತುತ ಉಳುಮೆ ಮಾಡುತ್ತಿರುವ ರೈತನ ಹೆಸರಿಗೆ ಇರುವುದಿಲ್ಲ. ಹಾಗೂ ಸರ್ಕಾರಗಳಿಂದ ದೊರೆಯುವ ಯಾವುದೇ ಇನ್ಶೂರೆನ್ಸ್ ಅಥವಾ ಸಾಲ ಸೌಲಭ್ಯ ಕೂಡ ದೊರೆಯುತ್ತಿಲ್ಲ. ಇಂತಹ ಸಮಸ್ಯೆಗಳು ಕೂಡ ರಾಜ್ಯದಲ್ಲಿ ಹೆಚ್ಚಾಗಿ ಉಳಿದುಕೊಂಡಿವೆ. ಇಂತಹ ಎಲ್ಲ ಸಮಸ್ಯೆಗಳನ್ನು ಗಮನಿಸಿದ ರಾಜ್ಯ ಕಂದಾಯ ಇಲಾಖೆಯ ಸಚಿವ ಕೃಷ್ಣ ಬೈರೇಗೌಡ ಇಂತಹ ರೈತರಿಗಾಗಿಯೇ ಹೊಸ ಯೋಜನೆ ಜಾರಿಗೊಳಿಸಿದ್ದು, ರಾಜ್ಯದಲ್ಲಿ ಈ ಹಿಂದೆ ಹೇಳಿದ ಎಲ್ಲ ಸಮಸ್ಯೆಗಳನ್ನು ಹೊರತುಪಡಿಸಿ ಇನ್ನೂ ಕೂಡ ಬೇರೆ ಯಾವುದೇ ಸಮಸ್ಯೆಗಳು ನಿಮ್ಮ ಜಮೀನಿನ ಪಹಣಿಗೆ ಸಂಬಂಧಿಸಿದಂತೆ ಇದ್ದಲ್ಲಿ ಈ ಯೋಜನೆ ಅಡಿಯಲ್ಲಿ ನೀವು ಬಗೆಹರಿಸಿಕೊಳ್ಳಬಹುದಾಗಿದೆ. ಬನ್ನಿ, ಇಷ್ಟಕ್ಕೂ ನೀವು ಕೂಡ ರೈತರಾಗಿದ್ದರೆ ಅಥವಾ ರೈತ ಕುಟುಂಬಕ್ಕೆ ಸೇರಿದವರಾಗಿದ್ದರೆ ತಪ್ಪದೆ ವಿಡಿಯೋಗೆ ಈಗಲೇ ಒಂದು ಲೈಕ್ ಮಾಡಿ. ಕರ್ನಾಟಕ ರಾಜ್ಯ ಕಂದಾಯ ಇಲಾಖೆ ಜಾರಿಗೊಳಿಸಿರುವ ಹೊಸ ಯೋಜನೆಯಾದರೂ ಏನು? ನಮ್ಮ ಜಮೀನಿನ ಪಹಣಿ ಹಾಗೂ ಜಮೀನಿನ ಸರ್ವೆ ಕುರಿತು ಅಂದರೆ ಉಳುಮೆ ಮಾಡುತ್ತಿರುವ ಜಮೀನಿಗೂ ಹಾಗೂ ಪಹಣಿಯಲ್ಲಿರುವ ಜಮೀನಿಗೂ ಅತ್ಯಂತ ವ್ಯತ್ಯಾಸವಿದ್ದು ಅಂತಹ ಸಮಸ್ಯೆಗಳು ಕೂಡ ಇರುವವರಿಗೆ ರಾಜ್ಯ ಸರ್ಕಾರ ಯೋಜನೆ ಜಾರಿಗೊಳಿಸಿದೆ. ಹೌದು, ರಾಜ್ಯ ಸರ್ಕಾರ ಯೋಜನೆ ಜಾರಿಗೊಳಿಸಿದೆ ಅಂದರೆ ಉದಾಹರಣೆಗೆ ಹೇಳಬೇಕು ಅಂದರೆ 2 ಎಕರೆ ಜಮೀನು ಪಹಣಿಯಲ್ಲಿ ತೋರಿಸುತ್ತಿದ್ದು ಜಮೀನು 1.5 ಎಕರೆ ಅಥವಾ 1 ಎಕರೆ ಇದ್ದು ಇನ್ನೂ 1 ಎಕರೆ ಯಾವ ಕಡೆ ಹೋಗಿದೆ, ಯಾವ ರೈತನ ಜಮೀನಿನಲ್ಲಿ ಸೇರಿಕೊಂಡಿದೆ ಅದನ್ನು ಪತ್ತೆ ಹಚ್ಚಿ ಮರಳಿ ರೈತನು ಹೇಗೆ ಪಡೆದುಕೊಳ್ಳಬೇಕು. ಅದಕ್ಕೆ ಇತ್ತೀಚೆಗೆ ಕರ್ನಾಟಕ ಕಂದಾಯ ಇಲಾಖೆಯು ಜಾರಿಗೊಳಿಸಿರುವ ಹೊಸ ಯೋಜನೆಯ ಅಡಿಯಲ್ಲಿ ಪರಿಹಾರವನ್ನು ಹೇಗೆ ಪಡೆದುಕೊಳ್ಳಬೇಕು ಎನ್ನುವ ಸಂಪೂರ್ಣ ಮಾಹಿತಿಯನ್ನು ಕೂಡ ಈ ವಿಡಿಯೋದಲ್ಲಿ ನೀಡಲಾಗಿದೆ. ರೈತರಲ್ಲಿ ಹಾಗೂ ಕೆಲವೊಂದು ಜಮೀನುಗಳಲ್ಲಿ ತಾವು ಉಳುಮೆ ಮಾಡುತ್ತಿರುವ ಜಮೀನಿಗೂ ಹಾಗೂ ಪಹಣಿಯಲ್ಲಿರುವ ಜಮೀನಿನ ವಿಸ್ತೀರ್ಣಕ್ಕೂ ಒಂದಕ್ಕೊಂದು ಸಂಬಂಧವಿಲ್ಲದೆ ತಾಳ್ಮೆ ಇಲ್ಲದೆ ಇರುವುದರಿಂದ ತಮ್ಮ ಜಮೀನು ಹದ್ದುಬಸ್ತು ಅಥವಾ ಸರ್ವೆಗಾಗಿ ಅರ್ಜಿಯನ್ನು ಸಲ್ಲಿಸಿದಾಗ ಅಕ್ಕಪಕ್ಕದವರಿಂದ ವಿರೋಧಗಳು ಕೂಡ ವ್ಯಕ್ತವಾಗಿ ತಮ್ಮ ಜಮೀನು ಅಳತೆ ಮಾಡಿಕೊಳ್ಳಲು ಕೂಡ ರೈತರಿಂದ ಆಗುತ್ತಿಲ್ಲ.
ಹೀಗೆ ಸರ್ವೇ ಸಾಮಾನ್ಯವಾಗಿ ಹೇಳಬೇಕು ಅಂದರೆ ಜಮೀನಿಗೆ ಸಂಬಂಧಿಸಿದ ಎಲ್ಲ ಸಮಸ್ಯೆಗಳ ನಿವಾರಣೆಗಾಗಿ ರಾಜ್ಯ ಸರ್ಕಾರವು ಹೊಸ ಯೋಜನೆ ಜಾರಿಗೆ ತಂದಿತ್ತು. ಆ ಯೋಜನೆಯಲ್ಲಿ ಸಮಸ್ಯೆ ಇರುವ ರೈತರು ತಮ್ಮ ಸಮಸ್ಯೆಯನ್ನ ಸಂಪೂರ್ಣವಾಗಿ ಪರಿಹಾರ ಮಾಡಿಕೊಳ್ಳಬಹುದಾಗಿದೆ. ಬನ್ನಿ ಕಂಪ್ಲೀಟ್ ಆಗಿ ನೋಡೋಣ. ಪಗರ್ ಹುಕುಂ ರೈತರ ಜಮೀನುಗಳ ಸರ್ವೆ ಮತ್ತು ಆರ್ಟಿಸಿ ಸಮಸ್ಯೆ ನಿವಾರಣೆಗೆ ನನ್ನ ಭೂಮಿ ಅಭಿಯಾನ ಆರಂಭಿಸಲಾಗಿದೆ ಎಂದು ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ತಿಳಿಸಿದರು. ವಿಕಾಸಸೌಧದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಚಿವರು 2013-18-25 842 ದುರಸ್ತಿಯಾಗಿದ್ದರೆ 2018ರಿಂದ 23ರ ಅವಧಿಯಲ್ಲಿ 8500 ಪ್ರಕರಣಗಳು ವಿಲೇವಾರಿಯಾಗಿವೆ. 2025ರ ಜನವರಿಯಿಂದ ಆರಂಭವಾದ ಈ ಅಭಿಯಾನದಡಿ ಸದ್ಯ ರಾಜ್ಯದೆಲ್ಲೆಡೆ 1,93,615 ಪ್ರಕರಣಗಳಲ್ಲಿ ಸರ್ವೆ ಮತ್ತು ಪೋಡಿ ದುರಸ್ತಿ ನಡೆಯುತ್ತಿದೆ. ಅಧಿಕಾರಿಗಳು ಜನರ ಮನೆ ಬಾಗಿಲಿಗೆ ತೆರಳಿ ಸೇವೆ ನೀಡುತ್ತಿರುವುದು ಸರ್ಕಾರದ ಬದ್ಧತೆಯ ಕಾರ್ಯ ಎಂದು ಹೇಳಿದ್ದಾರೆ. ಹಾವೇರಿಯಲ್ಲಿ ಫೆಬ್ರವರಿ 14ರಂದು ಭೂ ಗ್ಯಾರಂಟಿ ಯೋಜನೆ ಸಮರ್ಪಣಾ ಸಮಾವೇಶ ನಡೆಯಲಿದ್ದು, ಕಾರ್ಯಕ್ರಮದಲ್ಲಿ ಹಾವೇರಿ ಸೇರಿದಂತೆ ಸುತ್ತಲ 8 ಜಿಲ್ಲೆಗಳ ಸುಮಾರು 1.10 ಲಕ್ಷ ಜನರಿಗೆ ಭೂಮಿಯ ಹಕ್ಕುಪತ್ರ ವಿತರಿಸಲಾಗುತ್ತದೆ. ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೊಳಿಸಿರುವ ಸರ್ಕಾರದ 6ನೇ ಗ್ಯಾರಂಟಿಯಾಗಿ ಭೂ ಗ್ಯಾರಂಟಿ ಯೋಜನೆಯನ್ನು ಜಾರಿ ಮಾಡಿದೆ. ಈ ಯೋಜನೆಯಡಿ ಮೊದಲ ಹಂತದಲ್ಲಿ 2025ರ ಮೇ ತಿಂಗಳಲ್ಲಿ ಹೊಸಪೇಟೆಯಲ್ಲಿ ಕಾರ್ಯಕ್ರಮ ಮಾಡಿ 1.11 ಲಕ್ಷ ಮಂದಿಗೆ ಹಕ್ಕುಪತ್ರ ವಿತರಿಸಲಾಗಿತ್ತು ಎಂದರು. ದಾಖಲೆ ರಹಿತ ವಸತಿ ಪ್ರದೇಶಗಳಲ್ಲಿ ಬಡ ಜನರಿಗೆ ಭೂ ಮಾಲೀಕತ್ವ ಖಚಿತಪಡಿಸುವ ಉದ್ದೇಶಕ್ಕೆ ಭೂ ಗ್ಯಾರಂಟಿ ಯೋಜನೆ ಜಾರಿ ಮಾಡಿದ್ದೇವೆ. ತಾಂಡ ಹಾಗೂ ಹಟ್ಟಿಗಳ ದಾಖಲೆ ರಹಿತ ವಸತಿ ಪ್ರದೇಶಗಳನ್ನು ಕಂದಾಯ ಗ್ರಾಮಗಳಾಗಿ ಪರಿವರ್ತಿಸುವ ಕ್ರಮದಡಿ ಹಿಂದಿನ ಸರ್ಕಾರ 6 ವರ್ಷಗಳಲ್ಲಿ 1 ಲಕ್ಷ ಹಕ್ಕುಪತ್ರ ವಿತರಿಸಿದೆ. ನಮ್ಮ ಸರ್ಕಾರ 2.5 ವರ್ಷದಲ್ಲೇ 1.10 ಲಕ್ಷ ಜನರಿಗೆ ಹಕ್ಕುಪತ್ರ ನೀಡಿದೆ ಎಂದು ತಿಳಿಸಿದ್ದಾರೆ. ರಾಜ್ಯದಲ್ಲಿ ಮೃತರ ಹೆಸರಿನಲ್ಲಿ ಮುಂದುವರೆದಿರುವ 49 ಲಕ್ಷ ಜಮೀನುಗಳನ್ನು ಗುರುತಿಸಿ ಅವುಗಳ ಮಾಲೀಕತ್ವವನ್ನು ವಾರಸುದಾರರಿಗೆ ಹಸ್ತಾಂತರಿಸುವ ಕಾರ್ಯ ನಡೆಯುತ್ತಿದೆ. ಈಗಾಗಲೇ 12 ಲಕ್ಷ ಮೂಲ ವಾರಸುದಾರರಿಗೆ ಜಮೀನು ಹಸ್ತಾಂತರಿಸಿ ಪಹಣಿ ವರ್ಗಾಯಿಸಲಾಗಿದೆ. ಹಳೆ ಭೂ ದಾಖಲೆಗಳ ನಕಲಿ ತಡೆಗಟ್ಟಲು ಭೂ ಸುರಕ್ಷಾ ಯೋಜನೆಯಡಿ 64 ಲಕ್ಷಕ್ಕೂ ಹೆಚ್ಚು ಪುಟಗಳನ್ನು ಸ್ಕ್ಯಾನ್ ಮಾಡಲಾಗಿದೆ. ಸಾರ್ವಜನಿಕರು ಆನ್ಲೈನ್ನಲ್ಲೇ ಕಂದಾಯ ದಾಖಲೆಗಳನ್ನು ಪಡೆಯುವ ವ್ಯವಸ್ಥೆ ಮಾಡಲಾಗಿದ್ದು, ಇದರಿಂದ ಮಧ್ಯವರ್ತಿಗಳ ಹಾವಳಿ ತಪ್ಪಲಿದೆ ಎಂದು ಹೇಳಿದ್ದಾರೆ.